ಇನ್ನು ರಾತ್ರಿ ಅಡುಗೆ ಮಾಡ್ಬೇಕು. ನೌಕರಿ ಮಾಡೋರ ಹಣೆ ಬರ ಏನು ಚಂದಿಲ್ಲವ. ರೊಕ್ಕ ತರ್ತೀವಿ ಅನ್ನೋದಟ್ಟ ನಮ್ಮ ಜನ್ಮಕ್ಕೆ ಏನು ನಿಧಾನ ಇಲ್ಲ. ಹೊರಗೆ ಹೋಗಿ ಕೆಲಸ ಮಾಡ್ಬೇಕು, ಮನ್ಯಾಗ ತೆಗ್ದ ಮಾಡ್ಬೇಕು. ಯಪ್ಪ ಜನ್ಮ. ಮೊದ್ಲಕ್ಕೆ ಏನು ಅನ್ನಿಸ್ತೈತಿ ನನಗೆ, ನನಗೂ ಮಂದಿಗಟ್ಟೆ ಹೆಗಲಿಗೆ ಬ್ಯಾಗ್ ಹಾಕ್ಕೊಂಡು ನೌಕರಿ ಮಾಡಕ್ಕೆ ಹೋಗ್ಬೇಕು ಅನ್ನಿಸ್ತಿತ್ತು. ನನ್ನ ನೌಕರಿ ಬರೋಕ್ಕಿಂತ ಮುಂಚೆ. ಆವಾಗ ಹಂಗೆ ಅನ್ನಿಸ್ತಿತ್ತ. ಈಗ ಯವ್ವ ಯಾ ನೌಕರಿ ಯಾ ಪಾಕ್ರಿ ಯಾವುದು ಬೇಡವ, ತಣ್ಣೀರು ಅನ್ಸ್ಕೊಂಡು ಮನ್ಯಾಗಿರ್ಬೇಕು ಅನಿಸ್ತೈತಿ. ಮನುಷ್ಯಾಗ ಯಾವುದಿದ್ರು ಸಮಾಧಾನ ಇಲ್ಲಪ್ಪ. ಮನ್ಯಾಗ ಅತ್ತಿಯರು ಇಲ್ಲ, ಇವರು ಇಲ್ಲ, ಎಲ್ಲಿ ಹೋಗಿದ್ದಾರೆ? ಇದರ ಚಾ ಕುಡಿದು ಫೋನ್ ಹಚ್ತೀನಿ, ಎಲ್ಲಿ ಹೋಗ್ಯಾರ ಅಂತ ಕೇಳ್ತೀನಿ. ಪಾರಿ ಈಗ ಬಂದೇನಾ ಡ್ಯೂಟಿಗೆ ಹೋಗಿ? ಹ್ಞೂ ಇನ್ನೂ ಈಗ ಬಂದು ಚಾ ಮಾಡ್ಕೊಂಡು ಕುಡಿಯಾಕತ್ತಿದ್ ನೋಡು. ಬಾರ್ಲಿ ಬಾ, ನಿನ್ಗಟ್ಟ ಚಾ ಮಾಡ್ಕೊಡ್ತೀನಿ ಕುಡಿಯಾಕಂತ ಬಾ. ಬ್ಯಾಡಿವ, ನಾನು ಚಾ ಕುಡಿಯೋದು ಬಿಟ್ಟಿನ್ಲಿ. ಡಾಕ್ಟ್ರು ಚಾ ಕುಡಿಬೇಡ ಅಂತ ಹೇಳ್ಯಾರ, ಅದಕ್ಕೆ ಈಗ ಚಾ ಕುಡಿಯಂಗಿಲ್ಲ ನಾನು. ತಡಿ ಹಾಲರ ಬಿಸಿ ಮಾಡ್ಕೊಡ್ತೀನಿ ಕುಡಿಯಾಕಂತೆ. ಏನೂ ಬೇಡವಾ ಅಂದಂಗ ಅಮ್ಮ ಇನ್ನೂ ಬಂದಿಲ್ಲ? ಎಲ್ಲಿ ಹೋಗ್ಯಾರನ್ಲಿ? ಆ ಮಗ್ಳ ಮನಿ ಬಸಕ್ರ ಕೈಯಾಗ ತಿಳಿ ಕೊಟ್ಟೋಗಿದ್ರ. ನನಗೂ ಯಾಕ ತಲೆ ಮಿಟಿ ಮಿಟಿ ಅನ್ನಕತ್ತಿತ್ತ. ಹಂಗೆ ಬ್ಯಾಗ್ ಹೋಗದಾಕಿನ ಒಂದು ಕಪ್ ಚಾ ಮಾಡ್ಕೊಂಡು ಕುಡಿಯಾಕ ಒಳಗೆ ಬಂದು ಈಗ ಚಾ ಮಾಡ್ಕೊಂಡು ನೀನು ಕುಡಿದು ಫೋನ್ ಹಚ್ಚಾಕಿದ್ ನೋಡು. ಪತ್ತಾರಂಗಡಿಗೆ ಹೊಕ್ಕಿ ನಿಂತಿದ್ರಲ್ಲಿ ಚೈನಾ ತರಾಕ. ಏನು ಅಲ್ಲಿ ಹೋಗ್ಯಾರೇನು? ಹೌದಾ, ನಾನು ಮುಂದೆ ಏನು ಹೇಳಿಲ್ಲ ತಗೋರವ. ಏನ್ಲಿ ಕೈಯ ಸೀರೆ ಐತಲ್ಲ, ಏನು ಹೊಸ ತೊಗೊಂಡೇನ ಸೀರೆನ? ಇಲ್ಲಲೇ, ಅಮ್ಮಗೆ ನಾಳೆ ಉಟ್ಕೊಳಕ್ ಬೇಕಲ್ಲ, ಇದಾ ಅಮ್ಮಗೆ ಚಂದ ಕಾಣುತ್ತಾ, ಅದಕ್ಕೆ ತೊಗೊಂಬಂದೀನಿ. ಈಗ ಅದಕ್ಕೆ ಜಾತ್ರೆ ಇಲ್ಲ ನಿಮ್ನಿಲ್ಲ, ಮತ್ತೆ ಎಲ್ಲರೂ ಹೊಕ್ಕಿನಂದಿದ್ಲ ದೊಡ್ಡಮ್ಮ. ಯಾಕಲೇ ನಿನಗೇನು ಸುದ್ದಿನ ಗೊತ್ತಿಲ್ಲನ? ಏನು ಸುದ್ದಿ? ಅಯ್ಯೋ ನಿನಗೆ ಗೊತ್ತಿಲ್ಲೇನ? ಅಮ್ಮ ಮದುವೆಗೆ ಒಪ್ಕೊಂಡಾರ, ನಾಳೆ ಹುಡುಗನ ಕಡೆದಾರು ನೋಡಕ್ಕೆ ಬರ್ತಾರಂತ, ಅದಕ್ಕೆ ಸೀರೆ ತೊಗೊಂಡು ಬಂದೆ ನಾನು. ಹೌದಾ ಅಲ್ಲೇ, ನನಗೆ ಭಾಳ ಖುಷಿ ಆಯ್ತು. ನಮ್ಮ ಸರ್ನು ಹೇಳಿಲ್ಲ ನೋಡಿ ಈ ವಿಚಾರನ ಫೋನ್ ಮಾಡಿ. ಇವತ್ತು ಅಂದಂಗೆ ಫೋನೂ ಹಚ್ಚಿಲ್ಲ ಅವರು. ಮನೆಗೆ ಬಂದಿಂದ ಹೇಳಿದ್ರಾತಂತ ಬಿಟ್ಟಿರ್ಬೇಕಾ. ಅದ ಆಕೆ ದೊಡ್ಡಮ್ಮನ ಕೈಯಲ್ಲಾಗ ಚೈನ್ ಇದ್ದಿದ್ದಿಲ್ಲಲ್ಲ, ಚೈನ ಕೊಡಿಸ್ಬೇಕಂತೇಳಿ ಅನ್ನಕತ್ತಿದ್ರ, ಅದಕ್ಕೆ ಹೋಗಿರ್ಬೇಕು. ಎಲ್ಲರಿಗೋಸ್ಕರನು ಜೀವನ ತ್ಯಾಗ ಮಾಡಿದ್ರು ಬಿಡವ. ಈಗಾರ ಅವ್ರ ಜೀವನ ಚಂದಾಗಿರ್ಲಿ, ಅವ್ರಿಗೋಸ್ಕರ ಬದುಕಲಿ. ಇಷ್ಟು ದಿನ ಬರೀ ಮಂದಿಗೋಸ್ಕರನ ಬದುಕಿದ್ರು, ಹೌದಿಲ್ಲಲೇ? ಹೌದ್ಲೇವ, ಬರೀ ಮಂದಿಗೋಸ್ಕರನ ಬದುಕಿದ್ರೆ ಇನ್ನು ಮೇಲೆ ಅವ್ರಿಗೋಸ್ಕರ ಬದುಕಲಿ ಅಂದಂಗೆ. ಹುಡುಗ ಯಾರೇನ? ಹುಡುಗಲ್ಲೇ ಇವ ಅಂಕಲ್. ಯಾರನ ಅದು ನೀನು ಹೇಳಿಲ್ಲ, ಯಾವ ಊರಂತನೂ ಗೊತ್ತಿಲ್ಲ, ಅದು ಸರಿಗೆ ಗೊತ್ತು. ನೋಡವ, ನಮ್ಮ ಸರ್ ಎಲ್ಲಿಂದ ತೊಗೊಂಬಂದಿದ್ರೇನೆ ಇವಾಗ ತಾನ. ನನ್ನ ಮುಂದೆ ಏನು ಮಿಸ್ಕಿಲ್ಲ ನೋಡು. ನಾಳೆ ಬರ್ತಾರಲ್ಲ ಅವಾಗ ಗೊತ್ತಾಗತ್ತೆ ಬಿಡು. ನಾನು ಬೆಳ್ಳಿ ಹೂ ಇವನ್ನ ಕಾಲುಂಗ್ರ ತೊಗೊಂಬ ಅಂತ ಏನ್ಲೇವ. ಈಗ ಒಂದಿಟ್ಟು ಮೈ ಬಿಟ್ಟೇನಲ್ಲ ಈ ಹೋಟ್ಲಿದ್ದಾಗ, ಕಾಲುಂಗ್ರ ಪಿಟಿ ಪಿಟಿ ಅನ್ನಕತ್ತಾವ, ಅದಕ್ಕೆ ಬೇರೆ ತೊಗೊಂಬರ್ರಿ ಅಂತೇಳಿ ಹೇಳಿ ನಮಗ್ನು. ಅವು ಕಾಲ ಹಾಕಿದ ಕಾಲುಂಗ್ರ ನಾನು ನೋಡಿಲ್ಲ. ಈಗ ಅವು ಹಿರಿಕಾಯಿ ಆಗ್ಯಾವಲ್ಲೇವ, ನಾನು ತಗೋಬೇಕವ. ಆದ್ರೂ ಬೆಳ್ಳಿ ಒಟ್ಟು ತುಟ್ಟಿ ಐತಿ ನೋಡ್ಲಿ. ಅಯ್ಯೋ ನಮ್ಮವ್ವ ಬೆಳ್ಳಿ ಸುದ್ದಿ ಬಂಗಾರ ಸುದ್ದಿ ಕನಸು ಮನಸ್ಸಿನ ತೆಗಿಯಂಗಿಲ್ಲಲ್ಲ ಯವ್ವ. ಯವ್ವ ಯಾನ ಮನಿ ತುಟ್ಟಿಗೈತಿ ಯವ್ವ ಬೆಳ್ಳಿ ಬಂಗಾರ. ಹ್ಞೂಲೇವ್ವ, ಎಷ್ಟರ ತುಟ್ಟಿಗೈತಿ ಬೆಳ್ಳಿ. ಬರೀ ನಾವು ಸಣ್ಣರಿದ್ದಾಗಲಿ ಬರೀ 800, 900, 1000 ರೂಪಾಯಿ ಕೊಟ್ರೆ 5 ತೊಲಿ ಬೆಳ್ಳಿ ಚೈನ್ ಬರ್ತಿದ್ದವ. ಈಗ 5 ತೊಲಿ ಬೆಳ್ಳಿ ಚೈನ ತಗೋಬೇಕಂದ್ರೆ 10-12 ಸಾವಿರ ರೂಪಾಯಿ ಕೊಡ್ಬೇಕು ನೋಡ್ಲಿಯವ್ವ. ಏನಂತಿ? ಅಗ್ಗದ ಬಂಗಾರಲ್ಲ, ಅಗ್ಗದ ಬೆಳೆಯಲ್ಲಿ ಬಿಡಿಯವ. ಹಿಂದಕ್ಕೆ ಯಾರು ಗಳಿಸಿಟ್ಕೊಂಡಾರಲ್ಲ ಅವರ ಶ್ರೀಮಂತರ್ಲೇವ. ಈಗ ಅಂತಾರಲ್ಲ, ಅತ್ತಿಗೊಂದು ಕಾಲ ಅದ್ರ ಸೊಸಿಗೊಂದು ಕಾಲ ಅಂತೇಳಿ. ಅಗ್ಗದ ಕಾಲದಾಗ ಯಾರು ಗಳಿಸಿಟ್ಕೊಂಡಾರ ಅವ್ರ ಕಾಲವ ಈಗ. ಅವರ ಶ್ರೀಮಂತರು ಈಗ. ಹೌದೌದು. ನಾನು ಹಂಗಾರ ನಾಳೆ ರಜಾ ತೊಗೊಂತೀನವ. ಮತ್ತು ದೊಡ್ಡಮ್ಮಂಗೆ ನೋಡಕ್ಕೆ ಬರ್ತಾರಂದ್ರೆ ನನಗೂ ಕ್ಯೂರಿಯಾಸಿಟಿ ಐತ್ಲಿ, ಯಾರಿರ್ಬೇಕು ಹುಡುಗ ನೋಡ್ಬೇಕು ಅಂತ ಆಸೆ. ನಾಳೆ ಎಲ್ಲಿಯೋ ತೊಗೊಂಡ್ಬಿಡ್ತಾನೆ ಏನಾರ ಯಾಕವಲ್ದಕ್ಕೆ. ನನಗೂ ಆಸೆ ಇಲ್ಲವ, ನಮ್ಮ ಅಮ್ಮನ ಮದುವೆ ಆಗೋ ಹುಡುಗ ಹೆಂಗದಾರ, ಹುಡುಗಲ್ಲ ಅಂಕಲ್ ಹೆಂಗದಾರ ಅಂತ ನೋಡ್ಬೇಕು ಅನ್ನೋ ಆಸೆ. ಅದಕ್ಕೆ ನಾನು ನೀನು ನಾಳೆ ಸಕ್ಕುಬಾಯಿ ಅಮ್ಮನ ತಯಾರು ಮಾಡೋಣ. ಅವ್ರು ನೋಡು, ಅದನ್ನ ಹೂವು ಇಟ್ಕೊಳಂಗಿಲ್ಲ, ಹಣಿಮೆ ಕುಂಕುಮ ಇಟ್ಕೊಳಂಗಿಲ್ಲ, ಹಂಗೆಲ್ಲ ಮಾಡ್ತಾರೆ. ನಾಳೆ ಅವ್ರನ್ನ ಚಂದಗ ರೆಡಿ ಮಾಡೋನ್ಲಿ. ಆಟ ಮಾಡೋಣ ತಗೋ. ಮತ್ತು ನಾಳೆ ಗಂಡಿನ ಕಡೆದವ್ರು ಬರ್ತಾರಂದ್ರೆ ಸ್ವಲ್ಪ ಇದನ್ನು ಕರ್ದಂಟು ಮಾಡಿಡ್ತೀನಿವ. ಮತ್ತು ಅವಲಕ್ಕಿಯಾಗ ಅದು ಇಟ್ಕೊಡಕ್ಕೆ ಬೇಡ ಅಲ್ಲಿ. ನಾಳೆ ನಾನು ನೆಚ್ಚಿನಗೆದ್ದು ಉಳ್ಳುಗುಳು ದಗದ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಂದಂಗೆ ಈ ಮ್ಯಾಚಿಂಗ್ ಸೀರೆಗೆ ಮ್ಯಾಚಿಂಗ್ ಬೂ ಐತೆ ನನ್ನ ಕಡೆ, ಮ್ಯಾಚಿಂಗ್ ಬೈ ಅದಾವ, ಅವನ್ನ ಹಾಕೋಣಂತ. ನಂದು ಬಂಗಾರ ಸಾಮಾನು ಎಲ್ಲ ಹೋಗಿ ಲಾಕರ್ಗೆ ಇಟ್ಟಾರವ ಇವರು. ಬಂಗಾರ ಸಾಮಾನು ಇಲ್ಲ ನಾನು. ಮತ್ತು ಯಾಕಂದ್ರೆ ಮನೆ ನಾನು ಬೇಕಿರ್ತೀನಿಲ್ಲ, ಅಷ್ಟು ತೊಗೊಂಡು ಹೋಗಿ ಲಾಕರ್ಗೆ ಇಟ್ಬಿಟ್ಟಾರ. ನಂದೈತಲ್ಲ ಲಾಂಗ್ ನೆಕ್ಲೆಸ್, ಅದನ್ನ ಹಾಕೋಣಂತ ತಗೋ.
ಅವ್ರು ಒಳ್ಳೆ ಅಂತಾರಲಿ, ನಾವು ಜುಲ್ಮಿ ಮಾಡಿ ಅವ್ರನ್ನ ತಯಾರ ಮಾಡೋನು. ಎಲ್ಲರಿಗೂ ಒಳ್ಳೇದು ಬಯಸಾರ. ಅವರು ಇನ್ ಮ್ಯಾಗಿದ್ದು ಚಂದಗಿರ್ಲಿ. ಅವ್ರ ಆಸೆ ಪಟ್ಟಿದ್ದು ಸಣ್ಣ ವಯಸ್ಸಿನಾಗ ಏನೇನು ಕಳ್ಕೊಂಡಾರ ತಮ್ಮ ಯೌವನದ ವಯಸ್ಸಿನಾಗ, ಅದೆಲ್ಲ ಅವ್ರಿಗೆ ಸಿಗ್ಬೇಕ್ಲಿ. ನನಗೂ ಅದ ಆಸೆ. ಈಕೆ ಸುಮಿತ್ರ ಇನ್ನೂ ಫೋನ್ ಹಚ್ಚಲಿಲ್ಲ ಲೇವ. ಲಗುನ ತಯಾರಾಗಿ ಅಂತ ಹೇಳ್ದ ಆಕೆ. ಇನ್ನೂ ಫೋನ್ ಹಚ್ಚಲಿಲ್ಲ. ಇನ್ನು ಗುಡಿಗೆ ಹೋಗಿ ಯಾವಾಗ ಹೋಗುದು, ಯಾವಾಗ ಬರುದು ಗಾಳಿ? ಅಯ್ಯೋ ಶಿವನ, ನಾನಂಟ ಮಣಿ ಮಠ ಹೋಗಿ ಬರ್ಲೇನ? ಏನಾಯ್ತು ಏನಂತ ಕೇಳಿ ಬರ್ತೀನಿ. ಅಲ್ಲ ನಾನು ನಸಿನಾಗೆ ಎದ್ದು ಎಲ್ಲ ತೆಗ್ದ ಮಾಡಿ ತಯಾರಾಗಿ ಕುಂತೀನಿ. ಇನ್ನೂ ಆದರೂ ಫೋನ್ ಹಚ್ಚಕ್ಕೆ ತಯಾರಿಲ್ಲ. ತಡಿ ಹೋಗಿ ಬರ್ತೀನಿ ಮನೆ ಕಡೆ. ನನ್ನ ಸ್ಟೈಲು ಬೇರೇನೆ, ನನ್ನ ಲುಕ್ಕು ಬೇರೇನೆ, ನನ್ನ ಹಾಗೆ ಯಾರು ಇಲ್ಲ ಈ ಲೋಕದಲ್ಲೇನೆ. ಇದೇನು ದಶ ಅವತಾರಗಳಲ್ಲಿ ಇದೊಂದು ಅವತಾರ ಅಂತ ಅನಿಸ್ತತಿ ನನಗ. ಗಂಡಂದು ಎಲ್ಲ ಅವತಾರ ನೋಡಿದ್ದೆ, ಇದೊಂದು ಅವತಾರ ನೋಡ್ದಾಗೈತಿ. ಲೇ ದೇವಿ ಬಾಯ್ಲೆ. ಚಂದ ಐತಿ ಅವತಾರ. ಲೇ ನಾನು ಶ್ರೀಮಂತಿಗ ಗೊತ್ತನ. ನನ್ನ ಏನು ನನ್ನ ರೇಂಜ್ ಏನು ನಿನಗೇನು ಗೊತ್ತೈತಿ? ರೊಕ್ಕ ಬೇಕನ? ತಗೋ ನೋಡಿಲೆ, ನನ್ನ ಹತ್ರ ಇಷ್ಟಕೊಂಡ ರೊಕ್ಕ ಅದಾವ. ಇನ್ನ ನಂದು ನಾನು ವರ್ಚಸ ಬೇರೆಲಿ. 10 ರೂಪಾಯಿ ದುಡಿಯಂಗಿಲ್ಲ ಅಂತಿದ್ದಿ ನೋಡಿ, ಈಗ ನಾನು ಲಕ್ಷಾಧೀಶ್ವರ. ಅಲ್ಲ, ಒಂದು ಹೊಸ ಕಾಸು ಇದ್ದಿದ್ದಿಲ್ಲ, ದುಡಿಯೋ ಯೋಗ್ಯತೆನೂ ಇಲ್ಲ. ಏಕದಮ್ ಈ ಒಂದು ವೇಷಭೂಷಣ ಬೇರೆ ಆಗೈತಲ್ಲ. ಏನಿರ್ಬೋದು? ನನಗೇನೋ ಇದು ರೊಕ್ಕ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಲ್ಲ ಅನಿಸ್ತತಿ. ಯಾರು ತಲೆ ಹೊಡ್ಕೊಂಡು ತೊಗೊಂಬಂದಿ? ಯಾರ ಮನೆ ಹಾಳು ಮಾಡಿ ತೊಗೊಂಬಂದಿ ಇದನ್ನ ರೊಕ್ಕನ? ಬಡಿವಾರ ಊರ್ ಬಡಿವಾರ ಬಸ್ಲಿ ಹಂಗ. ನಿನ್ನ ರೇಂಜೇ ಅಷ್ಟು ಹೋಗಿ ಬಿಡತ್ತ. ನಿನಗೇನು ಮಾಡಿದ್ರು ಅರ್ಥ ಆಗಲ್ಲ. ಈಗೇನು ರೊಕ್ಕ ಬೇಕಾ ಬೇಡ? ಮೊದ್ಲೇ ಕೈ ರೊಕ್ಕ ಎಲ್ಲಿದ್ದ ಬಂದು ಹೇಳ ನನಗ. ಯಾರ ಮನಿ ಅಪರಿಸಿದಿ? ಯಾರ ತಲೆ ಮ್ಯಾಗ ತಟ್ಟು ಹಾಕಿ ತಗೊಂಬಂದಿ ಇವ್ನ ರೊಕ್ಕನ? ಲೇ ದೇವಿ, ನನ್ನ ತಲೆ ಉಪಯೋಗಿಸಿ ತಂದಂತ ರೊಕ್ಕ ಲೇವು. ಇನ್ ನೋಡ, ನಮ್ದು ಪೂರಾ ಹವನ ಬೇರೆ. ನನಗೆ ಯಾಕ ಡೌಟ್ ಬರಾಕತ್ತೈತಿವ. ಎಲ್ಲೇ ಏನ ಮಾಡ್ಯ ನೀವ? ಇವಂಗಂಕರು ದುಡ್ಡು ತಿನ್ನೋ ಯೋಗ್ಯತೆ ಇಲ್ಲ. ನಾನು ಇವ್ನ ಲಗ್ನ ಆದಾಗಿಂದ ನೋಡಾಕತ್ತೀನಿ, ದುಡ್ಡು ತಿನ್ನೋ ಯೋಗ್ಯತೆ ಇಲ್ಲ. ಎಲ್ಲೇ ಏನ ಐತಿ ಕದ್ಲಾಟ. ಯಾರ ತಲೆ ಮೇ ಚಪ್ಪಡಿ ಕಲ್ಲು ಎಳೆದು ತೊಗೊಂಬಂದ ನೀನು. ತಡಿ, ಇದನ್ನ ಹೋಗಿ ಮಾವರ ಮುಂದೆ ಹೇಳ್ತಾನೆ. ಹೌದು ಯವ್ವ, ಮತ್ತ ಏನ್ಕಿನ್ನಾರ ಕಳ್ತಾನ ಅದನ್ನ ಮಾಡಿ ಮನೆಗೆ ಬಂದು ಇವನ್ನೆಲ್ಲ ರೊಕ್ಕ ಇಟ್ಟು ಪೊಲೀಸರು ಬಂದು ನಾನು ಹೇಳ್ಕೊಂಡು ಹೋದ್ರೆ ಏನು ಮಾಡಲಿ? ಮಾಮಾರ ಮುಂದೆ ಹೇಳ್ತಾನೆ. ಸುಮಿತ್ರಾ, ತಯಾರದೆ ಹೋಗುಣ? ನಾವೆಲ್ಲ ತಯಾರಾಗಿವಿ, ನೀವು ಹೋಗಿ ಕಾರ್ ತರ್ಬೇಕಿಲ್ಲ? ನನ್ನ ಗೆಳೆಯ ಅವ ಭೀಮಣ್ಣ, ಅವ ತೊಗೊಂಡು ಹೋಗ್ಯಾನ ಕಾರ್. ನಿನ್ನೆ ರಾತ್ರಿ ಅದು ಎದಕ್ಕೆ ಬೇಕಾಗಿತ್ತಂತ ತೊಗೊಂಡು ಹೋಗ್ಯಾನ. ಏನೇನು ತರ್ತಾನ ಅವ? ಮುಗಿತಾ ಕತಿ? ಅವ ಎಷ್ಟೊತ್ತಿ ತಂದು ನಿಂದಿರ್ತಾನೋ, ನಾವು ಎಷ್ಟೊತ್ತಿಗೆ ಹೋಗುದು? ಇನ್ನೂ ಕಾರ ತಯಾರಿಲ್ಲ, ನೀವು ತಯಾರಾಗಿರೇನು? ನೀವು ತಯಾರಾಗಿರೇನು ಅಂತ ಕೇಳ್ತೀರಿ. ಬರು ಹೊತ್ತಾಗೈತೆ ಹೇಳ. ನಾನು ಫೋನ್ ಹಚ್ಚಿಲ್ಲ, ತಡಿ ಹಚ್ಚೇ ಬಿಡ್ತೀನಿ ಹಿಂಗೆ. ಓ ಅಣ್ಣಾರ ಬಂದ್ರಿ, ಬರ್ರಿ ನಾ ಕೂಡ ಬರ್ರಿ. ನಾ ಅಂದಿದ್ನಿಲ್ಲ, ಬರೋಬ್ಬರಿ ಹೊತ್ತಿ ಬರ್ತಾನವ ಅಂತಿ. ಕಾರ್ ಕೀ ಕೊಡ್ಲಿ, ಮತ್ತು ನಾವು ಹಿಂಗೆ ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲಿ ಅದು ಅದು ಏನಾತ್ಲಿ? ಓ, ಡೀಸೆಲ್ ಎಲ್ಲ ಖಾಲಿ ಆಗೈತಿ ಅಂತ ಹೇಳಾಕ್ತಂದೇನ? ಆಯ್ತು ತಗೋ, ನಾನು ಅಲ್ಲಿ ಹಾಕಿಸ್ತೀನಿ ಅಂತ. ಏನ್ಲಿ ಗೆಳತಂತವಲ್ಲಿ? ನಿನ್ನೆ ಮನೆ ಮುಂದೆ ಕಾರ್ ಇದ್ದಿದ್ದು, ಖಾರ ಕಾಣವಲ್ದಲ್ಲಿ. ನಾನು ಎಲ್ಲ ಹುಡುಕಿ ಹಿಡಿದೆ. ಅದು ಹೆಂಗ ಅದು ಏನೋ, ಯಾರು ತಗೊಂಡು ಹೋಗ್ಯಾರ ಏನೋ, ಖಾರ ಇಲ್ಲಲೇ. ಲೇ ನಗಚಾಟಿಕೆ ಮಾಡೋದು ಸಾಕು. ನಂಗೆ ಗೊತ್ತೈತಿ ಹೊತ್ತಾಗೈತಿ ಕೊಡೋ ಮರ. ಈಗ ನಗಚಾಟಿಕೆ ಮಾಡೋ ಹೊತ್ತಲ್ಲ. ಇಲ್ಲಲೇಪ್ಪ, ಕರಿ ಹೇಳ್ತೀನಿ. ನನ್ನ ಹೆಂಡತಿ ಮನೆ ಮುಂದೆ ನಿಂದ್ರಿಸಿದ ಖಾರ ಇಲ್ಲ. ಅದು ಯಾರು ತಗೊಂಡು ಹೋಗ್ಯಾರೋ ಏನೋ, ನಾನು ಜಗ್ಗು ಹುಡುಕಾಡ್ಸಿದ್ನಿಲ್ಲಪ್ಪ. ಖಾರ ಇಲ್ಲಲೇ. ಅಲ್ಲಲೇ ಮನೆ ಮುಂದೆ ನಿಂದ್ರಿಸಿದ ಕಾರ್ ಅದೆಲ್ಲಿ ಹೋಗುತ್ತಾ? ಏನು ಹೇಳಕತ್ತಿ ನೀನು? ಅದೇನೋ ನನ್ನ ನಂಬಿ ಕೊಟ್ಟಿದ್ದಿಲ್ಲ ಕಾರ್. ಅದು ಯಾರು ತಗೊಂಡು ಹೋಗ್ಯಾರಲ್ಲೇ. ನಾ ಎಲ್ಲ ಲಾಕ್ ಮಾಡಿದ್ದೆ. ಅದು ಹೆಂಗ್ ತಗೊಂಡು ಹೋಗ್ಯಾರೋ ಏನೋ, ದೇವ್ರಿಗೆ ಗೊತ್ತಲೆ. ಕಂಪ್ಲೇಂಟ್ನು ಕೊಟ್ಟಿನ್ಲಿ, ಅದು ಖಾರ ಸಿಗವಲ್ದಲ್ಲಿ. ಏನೋ ಗೆಳತಂತ ಅವ್ಲಿ ಕೊಟ್ಟಿದ್ನಿಲ್ಲೇ ನಾನು. ಅಲ್ಲ, ದುಡ್ಡಲ್ಲ, ದುಕಾನ್ ಇಲ್ಲ, 7.5 ಲಕ್ಷ ರೂಪಾಯಿ ಕಾರ್. ಈಗಿಲ್ಲ ಅಂದ್ರೆ ಏನಾಗ್ತಲೆ? ನಂಬಿ ಕೊಟ್ಟಿದ್ಯಾ, ಬೇಷ್ ಆತ್ ತಗೋ. ಇಲ್ಲೇ ನನಗೂ ಅದ ಚಿಂತೆ ಎತ್ಬಿಟ್ಟೈತಿ. ಮನೆ ಮುಂದೆ ನಿಂದ್ರಿಸಿದ ಕಾರ್ ಎಲ್ಲಿ ಹೋಗಿದ್ಲಿ? ಅದ ನಿನ್ ಗೊತ್ತೈತಲ್ಲ, ನನ್ನ ಹೆಂಡತಿ ಊರವ್ರು ಏನ್ ದೂರ ಐತ್ಲಿ. ಇಲ್ಲಿಂದ 10 ಕಿಲೋಮೀಟರ್ ಐತಿ. ನಾನು ಆಕಿನ ಕರ್ಕೊಂಬರ್ಬೇಕು ಅಂತೇಳಿ ಇಸ್ಕೊಂಡು ಹೋಗಿದ್ನಿಲ್ಲಪ್ಪ. ಏನ್ ಕೇಳ್ತಿ? ಮನೆ ಮುಂದೆ ಇಟ್ಟು ಕಾರ ಇಲ್ಲ. ಹಂಗಂದ್ರೆ ಹೆಂಗ್ರಿ? ಏನಾರ ಇಲ್ಲಂದ್ರೆ ನನಗದೇನು ಗೊತ್ತಿಲ್ಲಲೇ. ನನ್ನ ಕಾರ್ ನನಗೆ ಬೇಕಷ್ಟ. ನನ್ನ ಪರಿಸ್ಥಿತಿ ಏನೈತೆ ಅನ್ನೋದು ನಿನಗೆ ಗೊತ್ತೈತಿಲ್ಲ. ಕಂಪ್ಲೇಂಟ್ ಕೊಟ್ಟಿನ್ಲಿ ನಾನು. ಅಲ್ಲ, ನನಗೆ ಎಲ್ಲಿದ್ದ ತರಲಿ ನಾನು? ನಾಟಕ ಎಬ್ಬಿಸಿ ಅನ್ಲಿ ನೀನು. ಗೆಳೆಯ ಅಂತೇಳಿ ನಿನಗೆ ನಂಬಿ ಕಾರ್ ಕೊಟ್ಟಿದ್ದಕ್ಕೆ ಈಗ ಎಲ್ಲೇ ಬಿಟ್ಟು ಬಂದು ನಾಟಕ ಎಬ್ಬಿಸಿನ? ನಾ ಕೇಳೋ ಪಕ್ಕಿನ ಇಲ್ಲ, ಅದು ಏನು ಗೊತ್ತಿಲ್ಲ. ಕಾರ್ ತಂದು ನನ್ನ ಮನೆ ಮುಂದೆ ನಿಂದರ್ಸಿ, ಹೆಂಗೆ ತೊಗೊಂಡೋಗಿ ಹಂಗೆ ತಂದು ನಿಂದರ್ಸ.